ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಜಿ ಸೊಲ್ಯೂಷನ್ಸ್. ಸೊ ನಾವು ಪ್ರೀವಿಯಸ್ಸಲ್ಲಿ ಸೆಟಪ್ಪು ಯಾವ ಥರ ಮಾಡೋದಂತ ನೋಡಿದ್ದೀವಿ ಪ್ರೀವಿಯಸ್ ವೀಡಿಯೋದಲ್ಲಿ. ಸೊ ಈ ವಿಡಿಯೋದಲ್ಲಿ ಟೂಲ್ ಪಾತ್ ಹೆಂಗೆ ಜನ್ರೇಟ್ ಮಾಡೋಣ ಅಂತ ನೋಡಿದ್ವಿ. ಸೊ ಫಸ್ಟು ಈ ರೆಕ್ಟ್ಯಾಂಗ್ಯುಲರ್ ಬರೀ ಫೇಸಿಂಗ್ ಪ್ರೋಗ್ರಾಮ್ ಮಾಡೋಣ ಟಾಪ್ ಸೈಡಲ್ಲಿ. ಓಕೆ, ದಿಸ್ ದ ಫೇಸಿಂಗ್. ಇಲ್ಲಿ ಟುಡೇ ಸಾಲಿಡ್ ಕಮ್ 2.5D ಅಂತ ಇರುತ್ತೆ, ಇದು ಸೆಲೆಕ್ಟ್ ಮಾಡಿ ಇಲ್ಲಿ ಫೇಸಿಂಗ್ ಪ್ರೋಗ್ರಾಮ್. ಓಕೆ, ಚೆಕ್ ದಿಸ್ ದ ಜಿಯೋಮೆಟ್ರಿ. ಇದರಲ್ಲಿ ಏನೇನು ಇರುತ್ತೆ ನೋಡಿ. ಫಸ್ಟ್ ಜಿಯೋಮೆಟ್ರಿ ಇರುತ್ತೆ, ಟೂಲು, ಲೆವೆಲ್ಸು, ಟೆಕ್ನಾಲಜಿ, ಲಿಂಕು, ಮೋಷನ್ ಕಂಟ್ರೋಲ್. ಸೊ ಇಷ್ಟು ಆಪ್ಷನ್ಸ್ ಇರ್ತವೆ, ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀವಿ. ಇದು ಜಿಯೋಮೆಟ್ರಿ ಅಂದರೆ ನಾವು ಪಾತ್ ಎಲ್ಲಿ ಜನ್ರೇಟ್ ಆಗಬೇಕು ಅಂತ ನೋಡ್ಬೇಕು. ಇದು ನೋಡಿದ್ರೆ ಶೋ ಅಂತ ಕೊಟ್ಟರೆ ಇದು ಆಟೋಮೆಟಿಕಲ್ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ನ ತೋರಿಸುತ್ತೆ. ಸೊ ಈ ಏರಿಯಾದಲ್ಲಿ ಫೇಸಿಂಗ್ ಪ್ರೋಗ್ರಾಮ್ ರನ್ ಆಗಬೇಕು ಅಂತ. ಓಕೆ, ನೆಕ್ಸ್ಟು ಟೂಲ್ ಬಂದುಬಿಟ್ಟು ಫೇಸ್ ಮಿಲ್ ಕಟ್ರ್ ಹಾಕ್ತೀನಿ. ಫೇಸ್ ಮಿಲ್ ಕಟ್ರು ಡಯಾ 40 mm ಹಾಕ್ತೀವಿ, ಕಾರ್ನರ್ ರೇಡಿಯಸ್ 0.8. ಓಕೆ, ಇದು ಶೋಲ್ಡರ್ ಡಯಾಮೀಟರ್ ಅಂದರೆ ಇಲ್ಲಿ ನೋಡಿ, ಈ ಡಯಾಮೀಟರ್ ಶೋಲ್ಡರ್ ಡಯಾಮೀಟರ್ 32 mm ಇರುತ್ತೆ. ಓಕೆ, ಇದು ಕಟ್ಟಿಂಗ್ ಲೆಂತ್ ಎಷ್ಟಿರುತ್ತೆ ಅಂತ ಇದು ಹಾಕಬೇಕಾಗುತ್ತೆ. ಇನ್ಸೆಟ್ ನಾವು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 10 mm ಹಾಕ್ತೀವಿ. ಓಕೆ, ಇದು ನಂಬರ್ ಆಫ್ ಫ್ಲೂಟ್ಸ್ ಅಂದರೆ ಇನ್ಸೆಟ್ಸ್ ಎಷ್ಟಿದ್ದಾವೆ ಅಂತ 4 ಫ್ಲೂಟ್ ಇದೆ, 4 ಫ್ಲೂಟ್. ಇದು ಟೂಲ್ ಸೆಟಪ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇದು ಟೂಲ್ ಸೆಟಪ್ ಆಗೋಕ್ಕೆಲ್ಲ ಡೇಟಾ ಅಂತ ಹೇಳಿದ್ರೆ ಇಲ್ಲಿ ಸ್ಪೀಡ್ ಆ್ಯಂಡ್ ಫೀಡ್ ಇರುತ್ತೆ. ಇದು ಸ್ಪಿಂಡಲ್ ಸ್ಪೀಡ್ ಬಂದುಬಿಟ್ಟು ಒಂದು 2000 ಕೊಡ್ತೀನಿ. ಇದು ಸ್ಪಿಂಡಲ್ ಫಿನಿಶಿಂಗ್ ಸ್ಪೀಡ್ ಬೇಕಾಗಿಲ್ಲ, ಆಫ್ ಮಾಡಿಬಿಡಿ. ಇದು ಫೀಡ್ ಎಷ್ಟು ಫೀಡಲ್ಲಿ ಬರಬೇಕು, ಒಂದು 500 ಫೀಡಲ್ಲಿ ಹೋಗಲಿ. ಫೀಡ್ ಜೆಡ್ ಎಷ್ಟು ಡೌನ್, ರ್ಯಾಪಿಡ್ ಹೈಟ್ಲಿಂದ ಎಷ್ಟು ಡೌನ್ ಆಗಬೇಕು ಅನ್ನೋ, ಎಷ್ಟು ಫೀಡಲ್ಲಿ ಡೌನ್ ಆಗಬೇಕು ಅಂತ ಇದು 300 ಇದೆ. ಓಕೆ, ನೋ ಪ್ರಾಬ್ಲಮ್. ಲೆವೆಲ್ಸ್ ಇದು 0 ಲೆವೆಲ್ ಇದನ್ನು ಸಿಂಗಲ್ ಪಾಸ್. ಏನಾದ್ರು ನಮ್ಗೆ ಸ್ಟಾಕ್ ಇತ್ತು ಇನ್ನು ಮೇಲೆ 1 mm ಹಂಗಿತ್ತು ಅಂದರೆ 1 mm ಅಂತ ಇಡಿ. ಇಲ್ಲಿ 1 mm ಬರುತ್ತೆ. ಈಕ್ವಲ್ ಸ್ಟೆಪ್ ಡೌನು ಎಷ್ಟು ಪಾಸ್ ಹೋಗಲಿ, ಒಂದು 0.5 ಅಂದರೆ 2 ಪಾಸಲ್ಲಿ ಹೋಗಲಿ ಅಂತ. ಓಕೆ, 1 mm ಇದ್ದರೆ. ಟೆಕ್ನಾಲಜಿ ಜಿಗ್ಜಾಗ್ ಅಂದರೆ ಇಲ್ಲಿ ನೋಡಿ ಮೇಯ್ನ್ ಇದು ಹ್ಯಾಚ್ ಪ್ರೊಫೈಲು, ಕಾಂಟೋರು, 1 ಪಾಸ್, ಸ್ಪೈರಲು ಅಂತಿರುತ್ತೆ. ಹ್ಯಾಚ್ ಅಂದರೆ ಹ್ಯಾಚಿಂಗ್ ಥರ, ಜಿಗ್ಜಾಗು, ಹ್ಯಾಚಿಂಗು, ಕಾಂಟೋರ್ ಥರ ಹೋಗುತ್ತೆ. ಇದೊಂದು ಟೈಪ್ಸ್ ಆಫ್ ದಿ ಟೂಲ್ ಪಾತ್ ಮೂವ್ಮೆಂಟ್. ಹ್ಯಾಚಿಂಗಲ್ಲಿ ಹೇಳ್ತೀನಿ. ಜಿಗ್ಜಾಗ್ ಅಂದರೆ ಓನ್ಲಿ ಹಂಗೆ ಕಂಟಿನ್ಯೂಸ್ ಆಗುತ್ತೆ. ಒನ್ ವೇ ಅಂದರೆ ಒಂದು ಪಾಸ್ ಹೋಗ್ಬಿಟ್ಟು ನೆಕ್ಸ್ಟ್ ಹಂಗೆ ಲಿಫ್ಟ್ ಆಗಿ ಇನ್ನೊಂದು ಪಾಸ್ ಬರುತ್ತೆ. ಓಕೆ, ಇದು ಹ್ಯಾಚಿಂಗ್. ಸಮ್ ಎಕ್ಸಾಂಪಲ್ ನಮಗೆ ಒಂದು 45 ಡಿಗ್ರಿನಲ್ಲಿ ಆ್ಯಡ್ ಆಗಬೇಕಂದ್ರೆ 45 ಡಿಗ್ರಿ ಅಂತ ಆ್ಯಡ್ ಮಾಡಿದ್ರೆ ಡಿಗ್ರಿನಲ್ಲೇ ಓಡುತ್ತೆ. 0 ಡಿಗ್ರಿ ಇರೋದ್ರಿಂದ 0 ಹೋಗುತ್ತೆ, 90 ಅಂದರೆ ಹಿಂಗೆ ಹೋಗುತ್ತೆ. ಡೈರೆಕ್ಷನ್ ಚೇಂಜ್ ಮಾಡೋದು ಅದನ್ನು ಟೂಲ್ ಪಾತ್ ಜನ್ರೇಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇದು ಲಿಂಕ್ ಟ್ಯಾಂಜೆಂಟ್ ಅಂದರೆ ಎಕ್ಸ್ಟೆಂಡ್ ಆಗಲಿ ಅಂತ. ಇದರಲ್ಲಿ ಆರ್ಕು ಇರುತ್ತೆ, ಆರ್ಕಲ್ಲಿ ಬರಲಿ ಅಂತ ನಾವು ಟ್ಯಾಂಜೆಂಟ್ ಕೊಟ್ಟಿರ್ತೀವಿ. ಸೇಮ್ ಆ್ಯಸ್ ಲೀಡಿನಲ್ಲಿ ಏನಿರುತ್ತೋ ಅದು. ಅಡ್ವಾನ್ಸ್ಗೆ ಹೋಗ್ಬಿಟ್ರೆ ಕ್ಲಿಯರೆನ್ಸ್ ಲೆವೆಲ್ ಅಂದರೆ ಒಂದು ಪಾಸ್ ಆದಮೇಲೆ ಲಿಫ್ಟ್ ಆಗಿ ಇನ್ನೊಂದು ಪಾಸಿಗೆ ಬರೋಕ್ಕೆಲ್ಲ ಕ್ಲಿಯರೆನ್ಸ್ ಲೆವೆಲ್ ಎಷ್ಟು ಕೊಟ್ಟಿರ್ತೀವಿ, ಇಲ್ಲಿ 25 mm ಕೊಟ್ಟಿರ್ತೀವಿ. 25 mm ಲಿಫ್ಟ್ ಆಗುತ್ತೆ. ಅಷ್ಟು ಬೇಡ, ಸುಮ್ಮನೆ ಟೈಮ್ ವೇಸ್ಟ್. ಅಂದರೆ ಸೇಫ್ಟಿ ಡಿಸ್ಟೆನ್ಸ್ ಫ್ರಮ್ ಅಪ್ಪರ್ ಲೆವೆಲ್ ಅಂದರೆ ಈ 2 mm ಇದೆ ನೋಡಿ, ಸೇಫ್ಟಿ ಡಿಸ್ಟೆನ್ಸ್ ಅಷ್ಟು ಡಿಸ್ಟೆನ್ಸ್ ಅಪ್ ಆಗುತ್ತೆ. ಕ್ಯಾಲ್ಕುಲೇಟ್ ನೋಡಿ, ಈ ಥರ ಕಂಟಿನ್ಯೂ ಆಗಿ ಹೋಗುತ್ತೆ. ಇದರ್ಥ ಇದೆಲ್ಲ ಟೂಲ್ ಪಾತ್ ಜನ್ರೇಟ್ ಆಯಿತು. ಇದನ್ನು ಎಡಿಟ್ ಮಾಡಬೇಕು ಅಂದರೆ ರೈಟ್ ಕ್ಲಿಕ್ಕು, ಎಡಿಟ್. ಫಾರ್ ಎಕ್ಸಾಂಪಲ್ ಇದು ಹ್ಯಾಚ್ ಇರುತ್ತೆ, ನನಗೆ ಈ ಥರ ಡೈರೆಕ್ಷನ್ ಬೇಕು, 90 ಡಿಗ್ರಿ. ಕ್ಯಾಲ್ಕುಲೇಟ್ ನೋಡಿ, ಡಿಗ್ರಿ ಅನ್ನೋದು ಚೇಂಜ್ ಆಯಿತು. ಫಾರ್ ಎಕ್ಸಾಂಪಲ್ ನಾನು 45 ಡಿಗ್ರಿ ಬೇಕು, 45 ಡಿಗ್ರಿ ಮೆನ್ಷನ್ ಮಾಡ್ತೀನಿ, ಕ್ಯಾಲ್ಕುಲೇಟ್ ಮಾಡ್ತೀನಿ. ಈ ಥರ 45 ಡಿಗ್ರಿನಲ್ಲಿ ಫೇಸಿಂಗ್ ಪ್ರೋಗ್ರಾಮ್ ಅನ್ನೋದು ರೆಡಿ ಆಗುತ್ತೆ. ಓಕೆ, ನೋಡಿ ಇದು ಕಟಿಂಗ್ ಡೈರೆಕ್ಷನ್ ಜಿಗ್ಜಾಗ್ ಇದೆ. ಅಂದರೆ ನಾನು ಒನ್ ವೇ ದಿಕ್ಕಿದ್ರೆ ಲಿಫ್ಟ್ ಆಗಿ ಹೋಗುತ್ತೆ. ಓಕೆ, ಸೊ ಇದೊಂದು ನಮಗೆ ಟೂಲ್ ಪಾತ್, ಫೇಸಿಂಗ್ ಟೂಲ್ ಪಾತ್. ಓಕೆ, ಇಲ್ಲೂ ಇದೆ ಡೆಪ್ತ್, ಕಟಿಂಗ್ ಟೈಪ್, ಜಿಗ್ಜಾಗು, ರಿವರ್ಸು ಎಲ್ಲನೂ ಇರುತ್ತವೆ. ಓಕೆ, ನಿಮ್ಗೆ ಬೇಜಾನ್ ಆಪ್ಷನ್ಸ್ ಇದ್ದಾವೆ ಇದರಲ್ಲಿ. ಡೈರೆಕ್ಷನ್ ಚೇಂಜ್ ಆಗುತ್ತೆ. ಕ್ಯಾಲ್ಕುಲೇಟ್ ಮಾಡಿದ್ರೆ ಕ್ಯಾಲ್ಕುಲೇಟ್ ಆಗುತ್ತೆ. ನಾನು 0 ಡಿಗ್ರಿನಲ್ಲಿ ಇರಪ್ಪ ಅಂದರೆ 0 ಡಿಗ್ರಿ ಅಂತ ಮೆನ್ಷನ್ ಮಾಡಿ ಇದನ್ನು ಪರ್ಸೆಂಟ್ ಆಫ್ ಎಕ್ಸ್ಟೆನ್ಷನ್, 10% ಅಂದರೆ ನಮಗೆ ಈ ಪ್ರೊಫೈಲಿಂದ ಆಚೆ ಹೋಗಬೇಕು. ಎಷ್ಟು 10%. ಫಾರ್ ಎಕ್ಸಾಂಪಲ್ 40 ಡಯಾಮೀಟರ್ ಅಂದರೆ 4 mm ಹಂಗೆ ಆಚೆ ಹೋಗುತ್ತೆ. 10% ಅಂದರೆ ಇಲ್ಲ ವ್ಯಾಲ್ಯೂ ಅಂತ ಕೊಟ್ಬಿಟ್ರೆ ನಾವು ವ್ಯಾಲ್ಯೂ ಕೊಡ್ಬೋದು, 4 mm ಅಂತ. ಓಕೆ, ಈ ಥರ ನಾವು ವ್ಯಾಲ್ಯೂ ಕೊಡ್ಬೋದು, ಇಲ್ಲ ಪರ್ಸೆಂಟೇಜ್ ಆಫ್ ದಿ ಟೂಲಲ್ಲಿ ಕೊಡ್ಬೋದು. ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೋಗಬೇಕು ಅಂದರೆ ಒಂದು 20% ಕೊಡಿ.
ಇನ್ನೂ ಜಾಸ್ತಿ ಹೋಗುತ್ತೆ ಆಚೆ ಹಾಗೆ ನೋಡಿ. ಓಕೆ, ಇದು ಫೇಸಿಂಗ್ ಟೂಲ್ ಪಾತು. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್.